ಪಾರ್ವತಿ ಪರಮೇಶ್ವರ ಮಾಡೋದೆಲ್ಲ ಅವಾಂತರ. ಬನ್ನಿ ಬನ್ನಿ ನಾರ್ಜನಕ್ಕೆ ಕಾಡೋಸ್ತ ಚಂದ ಕೆಲಸ ಮಾಡ್ತದೆ. ಕಾಲವು ಕಿಲ್ಲವು ಸಂಧಿವಾತ ರೋಗವಾತ ಉದ್ದಾಗೋರ್ಗೆ ದಪ್ಪಾಗೋರ್ಗೆ ಕುಳ್ಳಾಗೋರ್ಗೆ ಎತ್ತಾಗೋರ್ಗೆ ಮಕ್ಕಳು ಬೇಕಾ ಅದಕ್ಕೂ ಬನ್ನಿ ಬಾಯ್ಲೆ. ನಾ ಹುಡುಗಲ್ರಿ ಸುಬ್ರಹ್ಮಣ್ಯ ಪಾರ್ವತಿ ಅಕ್ಕಂಗ್ ಕಸಿಂ ಬ್ರದರೇ ವೇದರ್ ಬಾಯ್ ಫ್ರೆಂಡ್. ಏನಲ್ಲಿ ಕಣ್ಸುತ್ತ ಕಪ್ಪಿದೆ ಅದಿರದಂಗ್ರಿ. ಅಲ್ಲ ಇಷ್ಟು ವಯಸ್ಸಾಗಿದ್ರು ಕುಳ್ಳಿಗೆ ಇದೆಯಲ್ಲ ಉದ್ದಾಗ ಔಷಧಿ ತಗೊಳ್ಳಿಲ್ವೇ? ಏನ್ ಮಾಡಿದ್ರಿಪ್ಪ ಎಲ್ಲಿ ಹುಡುಗಿದ್ರೆ ಔಷಧಿ ಸಿಗೋಲ್ದೆ. ಎಲ್ಲೆಲ್ಲ ಯಾಕೆ ಕೊಡುತ್ತೀಯ? ನನ್ನ ಹತ್ರ ಔಷಧಿ ಇದೆ. ಹೌದೇ? ನಮ್ಮ ಅಕ್ಕ ಮಾಮ ಊರು ಬೇರೆ ಹೆಂಗು ನಮ್ಮ ಮನಿ ಖಾಲಿ ಐತಿ, ನಿಮ್ ಅಂಗಡಿ ಅಲ್ಲೇ ತಗೊಂಡ್ರಿ. ಅದು ಒಳ್ಳೇದೇ. ನಮ್ ಕೈಲಾದಷ್ಟು ಸೇವೆ ನಾವ್ ಮಾಡ್ತೀವಿ, ನಿನ್ ಕೈಲಾದಷ್ಟು ದುಡ್ಡು ನೀನ್ ಕೊಡು. ನಾ ಎತ್ತರ ಆಗ್ತಿದ್ದಂಗ ನನ್ ಲಗ್ನ ಆಕೈತಿ. ಅಯ್ಯ ನೀನ್ ಲಗ್ನ ಆಗ್ಲಿಲ್ಲ ಅಂದ್ರೆ ಕಾಡಿಂದ ಕಾಡ್ ಪಾಪನ್ ತಂದು ನಿನ್ ಕಟ್ಟಿ ಬಿಡು. ಮನೆ ನಿಮ್ದನಾ? ನಮ್ಮ ಅಕ್ಕಂದ್ರಿ ನನ್ ಮದುವೆ ಆದ್ಮೇಲೆ ನಾ ಇಲ್ಲೇ ಇರ್ತೀನಿ. ಕುಡಿಯಪ್ಪ ಕುಡಿ. ಏನ್ರಿ ಎಷ್ಟ್ ಕೆಟ್ಟ ಆಡ್ತದಿ? ಜಿರಾಪೆ ಗಂಜಲ ಇದು ಕುಡಿದ್ರೆ ಜಿರಾಪೆ ತರ ಎತ್ತರ ಬೆಳೆದು ಬಿಡ್ತಿ. ಮೂಗ್ ಮುಚ್ಕೊಂಡ್ ಕುಡಿಯಪ್ಪ ಕುಡಿ. ಕೆಟ್ಟ ಖಾರ ಐತಲ್ರಿ. ಅಯ್ಯೋ ನೀನು ಉದ್ದ ಆಗ್ಬೇಕಾ ಬೇಡ ಕುಡಿ ಮತ್ತೆ. ಸುಮ್ಮ ಏನೋ ಮಾಡ್ತಿದ್ಯಾ? ಎತ್ತರ ಏನೆಲ್ಲ ನೋಡತ್ತೇನ್ರಿ. ನೀನು ಎತ್ತರ ಆಗೋದಾ? ಹೌದ್ರಿ ಈಗ ಔಷಧಿ ತೊಗೊಳತಾನೆ ಎತ್ತರ ಕಣೆ. ಕೊಡಿಲಿ ನಾನೇ ಅಳತೆ ಮಾಡ್ತೀನಿ. ನೀನೇನು ಎತ್ತರ ಆಗಿಲ್ಲ, ಮುಂಚೆ ಎಷ್ಟಿದ್ಯೋ ಅಷ್ಟೇ ಇದೆಯಾ. 3.5 ಅಡಿ ನೋಡ್ತೀರಿ ಇನ್ನೊಂದ್ ತಿಂಗಳದಾಗ ಎತ್ತರ ಕಣೆ. ಅವಾಗ ನೀವು ಓಡಿ ಬಂದು ಸುಬ್ಬ ನನ್ನ ಮನೆಯಾಗ ಹೋದ್ರಿ. ಬನ್ನಿ 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 ಬನ್ನಿ. ಇವರು ರೌಡಿ ಮಲ್ಲೇಶ್ ಅಂತ. ಗೊತ್ತು ಕೋರ್ಟ್ ಅಲ್ಲಿ ನೋಡಿದೀನಿ. ಇವ್ರ ಕೇಸ್ನ ನಾನೇ ಹ್ಯಾಂಡಲ್ ಮಾಡೋದು. ಹೇಳೋಣ ಮಚ್ಚಲಂಗು ಏನ್ ತಂದಿಲ್ಲ ತಾನೆ? ತೆಗಿಬೇಕಪ್ಪ. ಬೇಡ ಇಲ್ಲಿ ಬಂದ ಉದ್ದೇಶ ತಲೆ ವಿಷಯ. ತಲೆಗೆ ಕೂದಲು ಕಸಿ ಮಾಡ್ತಾರಂತೆ. ಹೌದು ನಮ್ ಸುಂದರ ಅವ್ರಿಗೂ ಇವರೇ ಕಸಿ ಮಾಡಿದ್ದು. ನಾನು ಕಸಿ ಮಾಡಿಸ್ಕೋಬೇಕು. ಬೇಗ ತಲೆಗೆ ಕೂದಲು ಬಂದ್ಬಿಡ್ಬೇಕು. ಯಾಕೆ ಅಂದ್ರೆ ಮುಂದಿನ ವಾರ ಹೆಣ್ಣೋಡಕ್ ಹೋಯ್ತಾ ಇದ್ದೀನಿ. ಅಷ್ಟೇ ಆಗಲ್ಲ ಬಿಡಿ. ಕಸಿ ಕೂದಲು ಬೇರೆ ತರಬೇಕು. 1 ತಿಂಗಳಾದ್ರೂ ಆಗುತ್ತೆ. ಓ ಇವ್ರಿಗೇನೋ ಎಲ್ಲ ಕಸಿ ಕೂದಲು ತಂದ್ ಮಾಡಿದೀವಿ. ಆಗ್ಲೇ ಬೇರ್ ಬರ್ತಾ ಇರ್ಬೇಕಪ್ಪ. ಅಲ್ಲೇಲಿ ಮಳೆ ಆಗ್ತಾ ಇದೆ. ಬಹುಶಃ ಬೇರ್ ಬಿಡ್ತಾ ಇರ್ಬೇಕು. ನೋಡು ಇವನ್ಗಿಂತ ನಾನ್ ಮುಖ್ಯ. ನಿನ್ನ ಹತ್ರ ಕಸಿ ಮಾಡಕ್ ಕೂದಿಲ್ಲ ಅಂದ್ರೆ ಇವನ್ ಕೂದಲು ಕಿತ್ತು ನಂಗೆ ಹಾಕು. ಏನ್ ಹೇಳ್ತಾ ಇದೀಯಾ? ಈಗ ತಾನೇ ಬೇರ್ ಬಿಡ್ತಾ ಇದೆ. ಅಯ್ಯೋ ಅಯ್ಯೋ ಇದು ಬಿಕ್ಕು ಸತ್ತೋಗಿರೋ ಕೂದಲು. ಈ ಕೂದಲನ್ನ ತಲೆ ಮೇಲೆ ಹಾಕೊಂಡ್ಬಿಟ್ರೆ ತಲೆ ಒಳಗಿಂದ ಕೂದಲು ಬೆಳೆದು ಬಿಡ್ತಾವ. ಓ ಸರಿಯಾಗಿ ಮೋಸ ಮಾಡ್ತಾರೆ ಕಟ್ಟು ನೀವು. ರೀ ಲಾಯರ್ ಸಾಹೇಬ್ರೆ, ತಲೆ ಮೇಲೆ ವಿಗ್ ಹಾಕಿ ಕೆಮ್ಮಣ್ಣಿನ ಪಟ್ಟಿ ಕಟ್ಟಿ ಕೂದಲು ಬೆಳೆಯುತ್ತೆ ಅಂತ ಹೇಳ್ತಿರಲ್ಲ, ಇದೇನು ಮಾವಿನ ಹಣ್ಣಿನ ಕಸಿನ? ಯಾಕೆ ಹೇಳಿ, ತಲೆ ಮೇಲೆ ಗೊಬ್ಬರ ಹಾಕಿ ಏನೇ ಉಳುನ ಬಿಟ್ಟು ಬಿಡಿ. ನೀನು ಬದುಕಿದ್ರೆ ತಾನೇ ಜನಗಳಿಗೆ ಔಷಧಿ ಕೊಟ್ಬಿಟ್ಟು ಮೋಸ ಮಾಡೋದು. ನಿನ್ನ ಇಲ್ಲ ಹಾಕ್ಬಿಟ್ರೆ ನನ್ನ ಮಾತು ಕೇಳು. ಅವ್ರ ಹತ್ರ ಒಂದು ಎಣ್ಣೆ ಇದೆ, ಅದನ್ನ ಕುಡಿದ್ಬಿಟ್ರೆ ತಲೆ ಕೂದಲು ಬಂದ್ಬಿಡುತ್ತೆ. ಅದ್ರ ಬೆಲೆ 1 ಲಕ್ಷ ರೂಪಾಯಿ ಆಗುತ್ತೆ. ನಾನೇ ಕೊಡ್ತೀನಿ. ನಿನ್ನೆಲ್ಲರೂ ಎತ್ಬಿಡೋಣ ಅಂತ ಅನ್ಕೊಂಡಿದ್ದೆ ಕಣ್ರು. ಏನೋ 1 ಲಕ್ಷ ರೂಪಾಯಿ ಎಣ್ಣೆ ಕೊಡಿಸ್ತಾನಲ್ಲ ಅಂತ ನಿಮ್ನೆಲ್ಲ ಸುಮ್ಕೆ ಬಿಟ್ಟಿವ್ನಿ. ಈ ಎಣ್ಣೆ ಹಚ್ಚಿದ್ರೆ ಸಂಪಾಗಿ ಕೂದಲು ಬರುತ್ತೆ. ಇದುವರೆಗೂ ನಾವು ಯಾರಿಗೂ ಕೊಟ್ಟಿಲ್ಲ. ಹಚ್ಚಿನೇ ಯಾರು ನೀನು ಅಗ್ರಿಮೆಂಟ್ ಮಾಡ್ಕೊಳ್ಬೇಕು. ಆಯ್ತಪ್ಪ ಮಾಡ್ಕೊಡ್ತೀನಿ. ತಲೆಯಲ್ಲಿ ಕೂದಲು ಬಂದ್ರೆ 1 ಲಕ್ಷ ರೂಪಾಯಿ ನೀನ್ ನನಗೆ ಕೊಡ್ಬೇಕು. ತಲೆಯಲ್ಲಿ ಕೂದಲು ಬರ್ಲಿಲ್ಲ ಅಂದ್ರೆ ನೀನು 10 ಲಕ್ಷ ಕೊಡ್ಬೇಕು. ಆಯ್ತು. ತಗಲೇ ಅಣ್ಣ ಹಚ್ಕಡೆ. ತಗೊಂಡು ಹೋಯ್ತೀನಿ. ಇವತ್ತಿಂದನೇ ಹಚ್ಕೊತೀನಿ. ಲಾಯರೇ, ಈ ಅಗ್ರಿಮೆಂಟ್ ಪ್ರಕಾರ ಎಷ್ಟು ದಿನ ಹಚ್ಬೇಕು ಅಂತ ಬರ್ದಿದ್ಯಪ್ಪ? ಮನೇಲಿ ಹೋಗಿ ಓದ್ಕೋಣ ಗೊತ್ತಾಗುತ್ತೆ. ನಮ್ಗೆ ಇಂಗ್ಲಿಷ್ ಗೊತ್ತಾಗಕ್ಕಿಲ್ಲ. ಜಾಸ್ತಿ ದಿನ ಏನಿಲ್ಲ. ತಲೆ ತುಂಬಾ ಕೂದಲು ಸೊಂಪಾಗಿ ಬರಕ್ಕೆ 50 ವರ್ಷ ಹಚ್ಬೇಕು.